ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೋದು. ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಐಪ್ ಕೊಡ್ಬೋದು. ಹಾಗೇನೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಎಲ್ಲ ಮಗಳ ಮದುವೆಗಾಗಿ ಅನ್ನುವಂತಹ ಲೇಖನದ ನೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಎಲ್ಲ ಮಗಳ ಮದುವೆಗಾಗಿ ಎನ್ನುವಂತ ಲೇಖನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಆಶಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನ್ ಹೇಳುತ್ತೆ ಎಲ್ಲಾ ಮಗಳ ಮದುವೆಗಾಗಿ ಎನ್ನುವಂತಹ ಈ ಒಂದು ಲೇಖನ? ಯಾಕೆಂದ್ರೆ ಪರೀಕ್ಷೆಯಲ್ಲಿ ನಿಮಗೆ 10 ಅಂಕಗಳಿಗೆ ಈ ಲೇಖನದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೋಡೋಣ, ಎರಡು ವಿಭಿನ್ನ ಕುಟುಂಬಗಳ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ನಾವು ನೋಡ್ಕೊಂಡ್ ಬರೋಣ. ನೋಡಿ, ನಮ್ಮ ಭಾರತ ದೇಶ ಹೆಚ್ಚು ವಿದ್ಯಾವಂತರನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂತಹ ಒಂದು ದೇಶ ನಮ್ಮ ಭಾರತ ದೇಶ. ಆದ್ರೆ ಈ ಆಧುನಿಕತೆ ಹೆಚ್ಚಾದಂತೆ, ಜನಸಂಖ್ಯೆ ಹೆಚ್ಚಾದಂತೆ ಮಹಿಳೆಯ ಮೇಲೆ ಇಲ್ಲಿ ದೌರ್ಜನ್ಯಗಳು, ಹಾಗೇನೆ ಶೋಷಣೆಗಳು, ಅತ್ಯಾಚಾರಗಳು, ಈ ವರದಕ್ಷಿಣೆ ಅನ್ನುವಂತಹ ಪಿಡುಗು, ಕೊಲೆ, ಸುಲಿಗೆ ಇವು ಈ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ನಾವು ಗಮನಿಸ್ತಾ ಇದ್ವಿ. ಹಾಗೇನೆ ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಹೆಣ್ಣನ್ನ ಹೆತ್ತಿರ್ತಕ್ಕಂತಹ ತಂದೆ ತಾಯಿಗಳು ಎಲ್ಲೋ ಒಂದ್ ಕಡೆ ಇಲ್ಲಿ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು. ಇನ್ನೊಂದ್ ಕಡೆ ಈ ತಂದೆ ತಾಯಿಗಳಿಗೆ ಹೆಣ್ಣು ಎಲ್ಲೋ ಒಂದ್ ಕಡೆ ಹೊರೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಭಾರವಾದಂತಹ ಒಂದು ರೀತಿ ಇಲ್ಲಿ ಕಾಡ್ತಾ ಇದ್ದಾಳೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಇವತ್ತು ನಡೆಯುವಂತಹ ಹೆಣ್ಣಿನ ಮೇಲೆ ನಡೀತಾ ಇರ್ತಕ್ಕಂತಹ ಶೋಷಣೆಗಳಿರ್ಬೋದು, ಇಲ್ಲಿ ದೌರ್ಜನ್ಯಗಳಿರ್ಬೋದು, ಇವು ಎಲ್ಲೋ ಒಂದ್ ಕಡೆ ಅವರ ತಂದೆ ತಾಯಿಗಳು ಈಗ ಅನೇಕ ಮಟ್ಟದಲ್ಲಿ ಇವರು ತುಂಬಾ ಅತ್ಯುನ್ನತ ಮಟ್ಟದಲ್ಲಿ, ಅಗಣಿತವಾದಂತಹ ಮಟ್ಟದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಸುಮಾರು ಜನ ಅಂತಕ್ಕಂಥದನ್ನ ಈ ಒಂದು ಲೇಖನವನ್ನ ಇಲ್ಲಿ ಹೇಳ್ತಾ ಇದೆ. ಅಥವಾ ಈ ಲೇಖನದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಆಶಯದಲ್ಲಿ ಯಾವ ರೀತಿ ಹೆಣ್ಣಿಗೆ ಶೋಷಣೆ ಆಗ್ತಾ ಇದೆ, ಯಾವ ರೀತಿ ಈ ಹೆಣ್ಣು ನೊಂದ್ಕೊಳ್ತಾ ಇದ್ದಾಳೆ, ನೊಂದು ಹೇಗೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ನೋಡಿ, ಈಗ ಪಾತ್ರ ಪರಿಚಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಗೋವಿಂದರಾಮ ಮೀರ್ ಚಂದಾನಿ ಅನ್ನುವಂತಹ ಒಂದು ಇಲ್ಲಿ ಪಾತ್ರ ಪರಿಚಯ. ಅದಾದ್ಮೇಲೆ ಉಷಾ, ಹಾಗೆ ರೇಖಾ, ರಾಧೇಶ್ಯಾಮ್, ಹಾಗೆ ಲಕ್ಷ್ಮಿ, ಈ ಇಷ್ಟೂ ಪಾತ್ರಗಳು ಇಲ್ಲಿ ಬರ್ತವೆ. ಹಾಗಾದ್ರೆ ನಾವು ಈ ಲೇಖನದಲ್ಲಿ 2 ಕುಟುಂಬಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ನೋಡಿ, ಗೋವಿಂದರಾಮ ಮೀರ್ಚಂದಾನಿ ಒಂದು ಕುಟುಂಬ, ಅವನ ಕುಟುಂಬದ ಬಗ್ಗೆ, ಹಾಗೇನೆ ರಾಧೇಶ್ಯಾಮ್ ಅನ್ನುವಂತಹ ಅವರ ಇನ್ನೊಂದು ಕುಟುಂಬ, ಈ 2 ಕುಟುಂಬಗಳ ಬಗ್ಗೆ ಈ ಒಂದು ಲೇಖನದಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ಹಾಗಾದ್ರೆ ನಾವು ಮೊದಲಿಗೆ ಈ ಮೀರ್ಚಂದಾನಿಯ ಕುಟುಂಬದ ಬಗ್ಗೆ ನಾವು ನೋಡೋಣ, ಅಥವಾ ಅವನ ಬದುಕಿನ ದುರಂತದ ಬಗ್ಗೆ ಹೇಗೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಬಾಂಬೆ ಅಥವಾ ನಾವು ಹಿಂದೆ ಬೊಂಬಾಯಿ ಅಂತ ಕರಿತಾ ಇದ್ದೋ, ಈಗ ನಾವು ಮುಂಬೈ ಅಂತ ಕರಿತೀವಿ. ಇಲ್ಲಿ ಬಾಂಬೆಯ ಉಲ್ಲಾಸ್ ನಗರದಲ್ಲಿ ಗೋವಿಂದರಾಮ ಮೀರ್ಚಂದಾನಿ ಅನ್ನುವಂತಹ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ. ಅವನು ಅಡಿಗೆ ಸೋಡಾ ತಯಾರಿಸುವ ಒಂದು ಪುಟ್ಟ ಯೂನಿಟ್ಟಿನ ಮಾಲೀಕ. ಅಡಿಗೆ ಸೋಡವನ್ನು ತಯಾರಿಸ್ತಕ್ಕಂತಹ ಒಂದು ಪುಟ್ಟ ಯೂನಿಟ್ ಅನ್ನ ಇಟ್ಕೊಂಡಿರ್ತಾನೆ, ಅದರ ಮಾಲೀಕನಾಗಿ ಇರ್ತಾನೆ. ಯಾರು? ಇಲ್ಲಿ ಮೀರ್ಚಂದಾನಿ. ಆದ್ರೆ ಅವನಿಗೆ ಸುಮಾರು ಇಲ್ಲಿ 5 ಜನ ಗಂಡು ಮಕ್ಕಳು, ಹಾಗೆ 4 ಜನ ಹೆಣ್ಣು ಮಕ್ಕಳನ್ನ ಹೊಂದಿರ್ತಕ್ಕಂತಹ ಒಂದು ಕುಟುಂಬ ಯಾರ್ದಪ್ಪ ಅಂತಂದ್ರೆ ಗೋವಿಂದರಾಮ ಮೀರ್ಚಂದಾನಿಯ ಕುಟುಂಬ. ಇಲ್ಲಿ ನಾವು ಗಮನಿಸೋದಾದ್ರೆ, ಒಂದ್ ಕಡೆ ನಾವು ಈ ಮೀರ್ಚಂದಾನಿಗೆ ಇಲ್ಲಿ ಮೊದಲ ಮಗಳು 23 ವರ್ಷ, ಅವಳ ಹೆಸರು ಉಷಾ. ಅವಳಿಗೆ ತನ್ನದೇ ಆದಂತಹ ಮೀರ್ಚಂದಾನಿಯ ಈ ಕುಟುಂಬದ ಅಲ್ಲಿ ಹತ್ತಿರದ ಸಂಬಂಧಿಯಾದ ಒಂದು ಹುಡುಗನ ಜೊತೆ ವಿವಾಹ ನಿಶ್ಚಯವಾಗಿದೆ.
ಈ ವಿವಾಹ ನಿಶ್ಚಯವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸುಮಾರು 25,000 ರು ವರದಕ್ಷಿಣೆ ಕೊಡುವುದಾಗಿ ಇಲ್ಲಿ ಮಾತುಕತೆಯಾಗಿದೆ. ಈ ಮಾತುಕತೆ ಆದಂತ ಸಂದರ್ಭದಲ್ಲಿ ಉಷಾಳನ್ನ ಮದುವೆ ಆಗ್ಬೇಕಾಗಿರ್ತಕ್ಕಂತಹ ಹುಡುಗನಿಗೆ, ಅಯ್ಯೋ ನನ್ನ ಮಾವ ಮೀರ್ಚಂದಾನಿ 25,000 ಕೊಡೋದಕ್ಕೆ ಅವನ ಕೈಲಿ ಆಗೋದಿಲ್ಲ ಅಂತ, ಅಷ್ಟು ಅವನು ಶ್ರೀಮಂತನ ಅಲ್ಲ ಅಂತ ಹೇಳಿ ತಿಳಿದು ಅವನೇನ್ ಮಾಡ್ತಾನೆ, ಮತ್ತೊಂದು ಹುಡುಗಿಯನ್ನ ಆರಿಸಿಕೊಂಡು ವಿವಾಹವಾಗ್ತಾನೆ. ಆ ಹೇಗೆ ಆ ವಿವಾಹ ಎಲ್ಲ ಒಂದ್ ಕಡೆ ತಪ್ಪಿ ಹೋಗಿದ್ದಕ್ಕೆ ಇಲ್ಲಿ ಉಷಾ ಏನ್ ಮಾಡ್ತಾಳೆ, ಅವಳು ಸಾವನ್ನಪ್ಪತಕ್ಕಂಥದ್ದು. ಯಾಕೆಂದ್ರೆ ನನ್ನನ್ನ ಒಪ್ಕೊಂಡಿರ್ತಕ್ಕಂಥ ಹುಡುಗ ಕೇವಲ ವರದಕ್ಷಿಣೆಗೋಸ್ಕರ ಬೇರೆ ಹುಡುಗಿಯನ್ನ ಆರಿಸಿಕೊಂಡು ಹೋದನಲ್ಲ ಅಂತ ಹೇಳಿ ಆ ನೋವಿನಲ್ಲಿಯೇ ಇಲ್ಲಿ ಉಷಾ ಸಾವನ್ನಪ್ಪತಕ್ಕಂಥದ್ದು. ನೋಡಿ, ನಾವು ಈ ವರದಕ್ಷಿಣೆ ನಿಷೇಧ ಕಾಯಿದೆ 1961 ಆಕ್ಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ವರದಕ್ಷಿಣೆಯನ್ನ ಕೊಡೋದು ಮತ್ತೆ ತೆಗೆದುಕೊಳ್ಳೋದು ಎರಡೂ ಕೂಡ ಅಪರಾಧ ಅನ್ನುವಂತಹ ಮಾತು ಇದೆ. ಆದ್ರೆ ಈ ವರದಕ್ಷಿಣೆಯ ಕಾಯಿದೆ ಈ ಜಾರಿಯಲ್ಲಿದ್ರೂ ಕೂಡ ಈ ವರದಕ್ಷಿಣೆ ಕೊಡ್ತಕ್ಕಂಥದ್ದು ಮತ್ತೆ ತಗೊಳ್ತಕ್ಕಂಥದ್ದು ವಾಸ್ತವದಲ್ಲಿಯೂ ಕೂಡ ಭೂತದಲ್ಲೂ ನಡೀತಾ ಇತ್ತು, ಈಗ ವರ್ತಮಾನದಲ್ಲಿಯೂ ಕೂಡ ನಡೀತಾ ಇದೆ, ವಾಸ್ತವವಾಗಿ ನಾವು ಗಮನಿಸಬಹುದು. ಹೀಗಾಗಿ ಒಂದು ಕಡೆ ಈ ಸಾವು ಇಲ್ಲಿ ಆ ಈ ತಂದೆಗೆ, ಈ ಮೀರ್ಚಂದಾನಿ ಇದ್ದಾನಲ್ಲ, ಇವನಿಗೆ ಆ ಗಂಡಿನ ಲೋಭ ಮತ್ತೆ ದುರಾಶೆ, ಸ್ವಾರ್ಥ ಇವ್ಯಾವು ಕೂಡ ಅವನಿಗೆ ಕಾಣಿಸ್ತಾ ಇಲ್ಲ. ಅವನು ಏನಪ್ಪಾ ಅಂದ್ರೆ, ಏನಾದ್ರೂ ಮಾಡ್ಲಿ ನನ್ನ ಮಗಳಿಗೆ ಹೆಚ್ಚು ವರದಕ್ಷಿಣೆಯನ್ನ ಕೊಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಅವನ್ಗೆ ಜೊತೆ ಮದ್ವೆ ಆಗ್ತಿತ್ತು, ಅಯ್ಯೋ ನನ್ನ ಕೈಲಿ ಹೆಚ್ಚು ವರದಕ್ಷಿಣೆಯನ್ನ ಕೊಡಕ್ಕಾಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದ್ ಕಡೆ ಇವನಿಗೆ ಎಲ್ಲೋ ಒಂದ್ ಕಡೆ ನನ್ನ ಮಗಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಇಲ್ಲ. ಇವನಿಗೆ ಏನಪ್ಪಾ ಅಂದ್ರೆ, ಅಯ್ಯೋ ಹೆಚ್ಚು ವರದಕ್ಷಿಣೆ ಕೊಟ್ಟಿದ್ರೆ ಸಾಕಷ್ಟು ಹಣ ನನ್ನಲ್ಲಿ ಇದ್ದಿದ್ರೆ ನನ್ನ ಮಗಳು ಸಾಯ್ತಾ ಇರ್ಲಿಲ್ಲ, ನಾನು ಅವನ ಜೊತೆ ನನ್ನ ಸಂಬಂಧಿಕನ ಹುಡುಗನ ಜೊತೆ ನಾನು ಮದುವೆ ಮಾಡ್ಬೋದಾಗಿತ್ತು ಅನ್ನುವಂತಹ ಹಠನೆ ಇಲ್ಲಿ ಮೀರ್ಚಂದಾನಿಯ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಸರಿ, ಇಷ್ಟೆಲ್ಲ ಆದ್ಮೇಲೆ ಈಗ ಎರಡನೇ ಮಗಳ ಒಂದು ಈ ಮದುವೆ ನಿಶ್ಚಯ ಆಗ್ತಿದ್ದಕ್ಕೆ, ಅಂದ್ರೆ ಇಲ್ಲಿ ಎಲ್ರು ಕೂಡ ಈ ಹೆಣ್ಣಿರೋರ್ ಮನೆಗೆ ಈ ಗಂಡುಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತವೆ. ಹಾಗಾಗಿ ಈಗ ಎರಡನೇ ಮಗಳ ಈ ಮದುವೆಗೆ ಸಿದ್ಧತೆ ನಡೀತಾ ಇದೆ. ಹೇಗೆ ಅಂತಂದ್ರೆ, ಒಂದ್ ಕಡೆ ಅವ್ರ ಮನೆಗೆ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ. ಈ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ಮೊದಲನೇ ಮಗಳ ಅಲ್ಲಿ ಆಗಿರ್ತಕ್ಕಂತಹ ಪುನರಾವರ್ತನೆ ಅದೇ ರೀತಿ ಆಗ್ಬೇಕಾಗಿಲ್ಲ ಅಂತ ಹೇಳಿ ಈಗ ಮಾರುಕಟ್ಟೆಯಲ್ಲಿ ಒಂದು ವ್ಯಾಪಾರ ಇದೆ. ಏನು? ಕಿಡ್ನಿ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಮೂತ್ರಪಿಂಡವನ್ನ ಮಾರಾಟ ಮಾಡ್ತಕ್ಕಂತಹ ಒಂದು ದಂಧೆ. ಏನು? ಸುಮಾರು 50,000 ರಿಂದ 60,000 ರು ಗೊತ್ತು ಮಾಡಿದ್ದಾರೆ. ಅಂದ್ರೆ ಒಂದು ಮೂತ್ರಪಿಂಡಕ್ಕೆ ಒಂದು ಕಡೆ ಕಿಡ್ನಿಗೆ ಏನಪ್ಪಾ ಅಂದ್ರೆ ಸುಮಾರು 50,000 ರಿಂದ 60,000 ರೂಪಾಯಿ ನಿಗದಿಯಾಗಿದೆ. ಏನಾದ್ರೂ ಮಾಡಿ ನನ್ನ ಎರಡನೇ ಮಗಳ ಮದುವೆಯನ್ನ ಮಾಡ್ಬೇಕು ಅಂತ ಹೇಳಿ ಕಿಡ್ನಿಯನ್ನ ಕೊಡುವುದಕ್ಕೆ, ಮಾರಾಟ ಮಾಡುವುದಕ್ಕೆ ಇಲ್ಲಿ ಗೋವಿಂದರಾಮ ಮೀರ್ಚಂದಾನಿ ತಯಾರಾಗಿದ್ದಾನೆ. ಯಾಕೆಂತಂದ್ರೆ ಮೊದಲನೇ ಮಗಳ ಉಷಾಳ ಬದುಕು ದುರಂತ ಆಯ್ತು, ಆ ರೀತಿ ಎರಡನೇ ಮಗಳ ಬದುಕು ಆಗ್ಬಾರ್ದು, ಇವಳಿಗೆ ಯಥೇಚ್ಛವಾಗಿ ವರದಕ್ಷಿಣೆಯನ್ನ ಕೊಟ್ಟು ನಾನು ಮದುವೆಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಹಂಬಲ ಇವನಲ್ಲಿದೆ. ಸರಿ, ಹಾಗಾದ್ರೆ ಏನ್ ಮಾಡೋದು? ಈಗ ಅವ್ರು ಹೇಳಿದ ಹಾಗೆ ಇಲ್ಲಿ ಮಗಳು ಅಷ್ಟೇನೆ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ, ಏನಾದ್ರೂ ಮಾಡ್ಲಿ ನನ್ನ ತಂದೆ ಹೆಚ್ಚು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಲಿ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ಎಲ್ಲದನ್ನು ತಂದೆಗೆ ಬಿಟ್ಟಿರ್ತಕ್ಕಂತಹ ಮಗಳ ಇಲ್ಲಿ ಬದುಕು. ಅದಾದ್ರೆ ಈಗೇನಾಗ್ತಾ ಇದೆ, ತಂದೆಗಾಲೆ ಮೀರ್ಚಂದಾನಿಗೆ ವಯಸ್ಸಾಗಿದೆ. ಆ ವಯಸ್ಸಾಗಿರ್ತಕ್ಕಂತಹ ಈ ಒಂದು ಮೂತ್ರಪಿಂಡಕ್ಕೆ ಅಥವಾ ಕಿಡ್ನಿಗೆ ಇಲ್ಲಿ ಬೆಲೆ ಕಡಿಮೆ. ಈ ಬೆಲೆ ಕಡಿಮೆ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಮೀರ್ಚಂದಾನಿಯ ಎರಡನೇ ಮಗ ಇದ್ದಾನಲ್ಲ, ಅವನು ತನ್ನ ಸಹೋದರಿಯ ಮದುವೆ ಮಾಡೋದಕ್ಕೆ ತನ್ನ ಕಿಡ್ನಿಯನ್ನ ಕೊಡುವುದಕ್ಕೆ ಅವನು ಮುಂದಾಗಿದ್ದಾನೆ. ನೋಡಿ, ಹೊಸ ತಲೆಮಾರು ಹಾಗೇನೆ ಹಳೆ ತಲೆಮಾರುಗಳು ಎಲ್ಲೋ ಒಂದ್ ಕಡೆ ಈ ಮಗ ಹೊಸ ತಲೆಮಾರಿನ ಒಂದು ಪ್ರತೀಕ ಆದ್ರೆ, ಅವನು ಕೂಡ ಎಲ್ಲೋ ಒಂದ್ ಕಡೆ ತನ್ನ ಸಹೋದರಿಯ ಮದುವೆಯನ್ನ ಮಾಡೋದಕ್ಕೋಸ್ಕರ ಕಿಡ್ನಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾನೆ. ನೋಡಿ, ಇವೆಲ್ಲದಕ್ಕೂ ಕಾರಣ ಏನು? ಈ ವರದಕ್ಷಿಣೆ ಇರ್ತಕ್ಕಂಥದ್ದು. ನೋಡಿ, ವರದಕ್ಷಿಣೆ ಕಾಯಿದೆ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. 1961 ಈ ಒಂದು ಕಾಯಿದೆ ಏನ್ ಮಾಡ್ತಾ ಇದೆ ಹಾಗಾದ್ರೆ,
ನೋಡಿ, ವರದಕ್ಷಿಣೆ ಎನ್ನುವಂತಹ ಈ ಬ್ರಹ್ಮ ರಾಕ್ಷಸನಿಗೆ ದೇಹವನ್ನ ಬಿಡಿ ಬಿಡಿಯಾಗಿ ಕತ್ತರಿಸಿ ಕೊಡ್ತಾ ಇರತಕ್ಕಂತಹ ನಮ್ಮ ಸಮಾಜ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ವರದಕ್ಷಿಣೆ ಅಂತಕ್ಕಂಥದ್ದು ಈ ಇಡೀ ಒಂದು ರೀತಿಯಲ್ಲಿ ಕಾಯಿಲೆ ಅಥವಾ ಈ ಪಿಡುಗು ಅಂತ ಹೇಳ್ತೀವಲ್ಲ, ಒಂದು ರೋಗದ ರೀತಿಯಲ್ಲಿ ಇಡೀ ನಮ್ಮ ಸಮಾಜದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನ ಬೇರು ಸಹಿತ ಕಿತ್ತಾಕುವಂತಹ ಕೆಲಸ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಮೀರ್ ಚಂದಾನಿಯವರ ಕುಟುಂಬದ ವಿಚಾರದ ಬಗ್ಗೆ ಮಾತಾಡ್ದು. ಹಾಗಾದ್ರೆ ಇನ್ನೊಂದು ಕುಟುಂಬ ಇದೆ ಇಲ್ಲಿ, ರೇಖಾ, ರಾಧೇಶ್ಯಾಮ್ ಹಾಗೆ ಲಕ್ಷ್ಮಿ. ಈ ಕುಟುಂಬ ಹಾಗಾದ್ರೆ ನೋಡಿ, ನಾವೆಲ್ಲ ಒಂದ್ ಕಡೆ ಮಾತೃದೇವೋಭವ ಅಂತ ಹೇಳ್ತೀವಿ, ಪಿತೃದೇವೋಭವ ಅಂತ ಹೇಳ್ತೀವಿ. ಹಾಗಾದ್ರೆ ಮಾತೃ ಮತ್ತೆ ಪಿತೃ ಯಾವ ರೀತಿ ಆ ಮಗುವನ್ನ ಎಲ್ಲ ಒಂದ್ ಕಡೆ ದುರಂತಕ್ಕೆ ದೂಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ರೇಖಾಳ ಬದುಕಿನ ದುರಂತ, ಇದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಮೀರ್ ಚಂದಾನಿ ಬದುಕಿನ ದುರಂತ ಕೇಳ್ಬೋದು, ಉಷಾಳ ಬದುಕಿನ ದುರಂತದ ಬಗ್ಗೆ ಕೇಳ್ಬೋದು. ಈ 3 ಪ್ರಶ್ನೆಯಲ್ಲಿ ಒಂದಂತೂ ಪರೀಕ್ಷೆಯಲ್ಲಿ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ರೇಖಾಳ ಅಥವಾ ರಾಧೇಶ್ಯಾಮ್ ಕುಟುಂಬದಲ್ಲಿ ಯಾವ ವಿಚಾರ ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಮೇ ತಿಂಗಳಲ್ಲಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು, ಅಥವಾ ದಿಲ್ಲಿ ಅಂತ ಕರಿತೀವಿ, ಅಥವಾ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಏನಂದ್ರೆ ಹೆಣ್ಣಿನ ವಿವಾಹದ ಪ್ರಶ್ನೆ. ಹೆಣ್ಣಿನ ವಿವಾಹದ ಪ್ರಶ್ನೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಸುಮಾರು 6 ವರ್ಷದ ಬಾಲಕಿ ರೇಖಾ. ನೋಡಿ, ನಾವು ಗಮನಿಸಿದಾಗೆ ರಾಧೆ ಶ್ಯಾಮ್ ಮತ್ತೆ ಲಕ್ಷ್ಮಿ ಅವರ ಸುಂದರ ಪುತ್ರಿ ರೇಖಾ. ಆದ್ರೆ ಇನ್ನು ಒಂದ್ ಕಡೆ ಆ ರೇಖಾಳ ಕಾಲಿಗೆ ಒಂದು ಸಣ್ಣ ಗಾಯವಾಗಿರುತ್ತೆ. ಆ ಬಲಗಾಲಿಗೆ ಅಂದ್ರೆ ರೈಟ್ ಲೆಗ್ಗೆ ಒಂದು ಸಣ್ಣ ಗಾಯವಾಗಿರುತ್ತೆ. ಆ ಗಾಯವಾದಂತಹ ಸಂದರ್ಭದಲ್ಲಿ ಇಲ್ಲಿ ಅಪ್ಪ ಅಮ್ಮ ಆ ಒಂದು ಗಾಯವನ್ನ ಅಲಕ್ಷ್ಯ ಮಾಡ್ತಾರೆ. ನೆಗ್ಲಿಜೆನ್ಸಿ, ಆ ತಂದೆ ತಾಯಿಗಳ ನೆಗ್ಲಿಜೆನ್ಸಿಯಿಂದ ಎಲ್ಲೋ ಒಂದ್ ಕಡೆ ಆ ಗಾಯದಲ್ಲಿ ಕೀವು ತುಂಬಿಕೊಳ್ತಕ್ಕಂಥದ್ದು, ಕೀವು ತುಂಬಿಕೊಂಡು ಅದು ಗ್ಯಾಂಗ್ರೀನ್ ಆಗ್ತಕ್ಕಂಥದ್ದು, ಹಾಗೆ ಬಲಗಾಲನ್ನ ಕತ್ತರಿಸುವಲ್ಲಿಗೆ ಬಂದ್ಬಿಡುತ್ತೆ ವಿಚಾರ. ಆ ಕಾಲನ್ನ ಕತ್ತರಿಸ್ಬೇಕು ಅನ್ನುವಂತ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಈ ಹುಡುಗಿಗೆ ಒಂಟಿ ಕಾಲಿನ ಅಂಗವಿಕಲ ಮಗಳನ್ನ ಮುಂದೆ ಯಾರು ಮದುವೆ ಆಗ್ತಾರೆ? ಯಾಕೆಂದ್ರೆ ತಂದೆ ತಾಯಿಗಳಿಗೆ ಒಂದ್ ಕಡೆ ಆತಂಕ ಬಂತು. ಯಾರಿಗೆ? ರಾಧೆ ಶ್ಯಾಮ್ ಮತ್ತು ಲಕ್ಷ್ಮಿಗೆ ಆತಂಕ ಬಂದು ಈ ಒಂಟಿ ಕಾಲಿನ ಹುಡುಗಿಯನ್ನ ಯಾರು ಮದುವೆ ಆಗ್ತಾರೆ ಅಂತ ಒಂದು ಪ್ರಶ್ನೆ ಬಂದಾಗ ಆ ಅಪ್ಪ ಅಮ್ಮ ಏನಪ್ಪಾ ಅಂದ್ರೆ ಒಂದೇ ಉತ್ತರ ಅವ್ರ ಮುಂದೆ ಇದ್ದಿದ್ದು ಏನಂದ್ರೆ, ಆ 6 ವರ್ಷದ ಮುದ್ದು ಕಂದಮ್ಮ ರೇಖಾಳನ್ನ ರಾತ್ರೋರಾತ್ರಿ ಹುಣ್ಣೆ ಸಾಲಿನಲ್ಲಿ ಎಲ್ಲೋ ಒಂದ್ ಕಡೆ ಅವರು ಒಂದು ಶಾಲೆಯಲ್ಲಿ ತುರುಕಿ ಆ ಸುತ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಜಮುನಾ ನದಿಗೆ ಆ ಮಗುವನ್ನ ಎಸೆಯುವಂತಹದ್ದು ಇದೊಂದ್ ಕಡೆ ದುರಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂಟಿ ಕಾಲಿನ ಅಂದ್ರೆ ಒಂದು ಕಾಲಿರ್ತಕ್ಕಂತಹ ನನ್ನ ಮಗಳನ್ನ ಯಾರು ಮುಂದೆ ಮದುವೆ ಆಗ್ತಾರೆ ಎನ್ನುವಂತಹ ಒಂದು ಪ್ರಶ್ನೆ ಅವ್ರ ಮುಂದೆ ಬಂದಿದ್ದಷ್ಟೇನೆ ಅವರು ಆ ಮಗುವನ್ನ ನೇರವಾಗಿ ಜಮುನಾ ನದಿಗೆ ಉಣ್ಣೆ ಬಟ್ಟೆಯ ಶಾಲಿನಲ್ಲಿ ತುರುಕಿ ಅವರು ಎಸೆತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ. ನಾವು ನೋಡಿದ್ರೆ ಮಾತೃದೇವೋಭವ ಪಿತೃದೇವೋಭವ ಅಂತೀವಿ. ಆದ್ರೆ ಈ ಮಾತೃ ಮತ್ತೆ ಪಿತೃಗಳ ಎಲ್ಲೋ ಒಂದ್ ಕಡೆ ಮೃತ್ಯುವಾಗಿ ಕಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಒಂದು ಕಡೆ ಒಂಟಿ ಕಾಲಿನಲ್ಲಿ ಗೆಜ್ಜೆ ಕಟ್ಟಿ ನೃತ್ಯವನ್ನೇ ಮಾಡುತ್ತಿರುವಂತಹ ಸುಧಾಚಂದ್ರನ್ ಇಡೀ ಅಂಗವಿಕಲ ಮಕ್ಕಳ ಭವಿಷ್ಯದಕ್ಕೆ ಎಲ್ಲೋ ಒಂದ್ ಕಡೆ ಅವರು ಸ್ಫೂರ್ತಿಯಾಗಿದ್ದಾರೆ. ಅಂತಹ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಇವತ್ತು ಎಷ್ಟೋ ಜನ ಸ್ಫೂರ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಕಡೆ ಇಲ್ಲಿ ಆ ಅಪ್ಪ ತನ್ನ ಮಕ್ಕಳ ಮದುವೆಗಾಗಿ ಮೂತ್ರಪಿಂಡವನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗೋಗಿದೆ. ಹಾಗಾದ್ರೆ ಇಲ್ಲಿ ಈ ಒಂದು ಕ್ರೌರ್ಯವನ್ನ ನಾವು ಹೇಗಾದ್ರೂ ಮಾಡಿ ತಡಿಬೇಕು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸ್ತ್ರೀ ಶಿಕ್ಷಣ. ಇಲ್ಲಿ ಸ್ತ್ರೀಯರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ಸ್ತ್ರೀಗೆ ಶಿಕ್ಷಣವನ್ನ ಕೊಡಬೇಕು. ಸ್ತ್ರೀಯರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು. ಎಲ್ಲಿಯವರೆಗೂ ಸ್ತ್ರೀಯರಿಗೆ ಜಾಗೃತಿ ನಾವು ಮೂಡಿಸೋದಕ್ಕೆ ಸಾಧ್ಯ ಇಲ್ವೋ ಅಥವಾ ಜಾಗೃತಿ ಮೂಡಿಸೋದಿಲ್ವೋ ಅಲ್ಲಿವರೆಗೂ ಈ ತರದ ವರದಕ್ಷಿಣೆ ಅನ್ನುವಂತಹ ಒಂದು ಎಮ್ಮಾರಿ ಅವರನ್ನ ಎಲ್ಲೋ ಒಂದ್ ಕಡೆ ಬೆನ್ನೆತ್ತುತ್ತಾನೆ ಇರ್ತದೆ ಅಂತಕ್ಕಂಥದ್ದು.
ಇನ್ನೊಂದ್ ಕಡೆ ನಾವು ನೋಡ್ತಾ ಹೋಗ್ಬೋದು. ಈಗ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು ಈ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಹೀಗೆ ಮಹಿಳಾ ಅಧ್ಯಯನ ಮತ್ತೆ ಸಂಶೋಧನೆ ವಿಷಯಗಳಲ್ಲಿ ಹಲವಾರು ಕಡೆ ಈ ವಿಚಾರದ ಬಗ್ಗೆ ಹಾಗೇನೆ ಮಹಿಳಾ ವಿಚಾರಗಳನ್ನ ಪಠ್ಯವಾಗಿ ಇಟ್ಟು ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಯುವತಿಯರಲ್ಲಿ ಈ ಒಂದು ಅರಿವನ್ನ ಮೂಡಿಸ್ಬೇಕು. ಈ ವರದಕ್ಷಿಣೆ ಎನ್ನುವಂತಹ ಸಾಮಾಜಿಕ ಪಿಡುಗನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಮೊಟಕುಗೊಳಿಸ್ಬೇಕು, ನಾಶ ಮಾಡಬೇಕು, ನಿಷೇಧಿಸ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ಲೇಖನ ನಮ್ಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.